ಸಾಮಾನ್ಯ ಸಭಾಧ್ಯಕ್ಷರೇ, ನಾನು ಗೃಹ ಸಚಿವನಾಗಿ ಯಾರೋ ಒಬ್ಬ ವ್ಯಕ್ತಿ ಒಂದು ಜಿಲ್ಲೆಗೆ ಹೋಗ್ತಾನೆ ಭಾಷಣ ಮಾಡೋದಕ್ಕೆ, ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಕರೀತಾರೆ, ಆ ಭಾಷಣ ಮಾಡೋದಕ್ಕೆ ಹೋಗ್ತಾನೆ. ನಮಗೆ ವರದಿ ಬರುತ್ತೆ, ಅವನು ಅಲ್ಲಿ ಹೋದ್ರೆ ಆ ಭಾಷಣ ಮಾಡಿದ್ರೆ ಅಲ್ಲಿ ತೊಂದರೆ ಆಗ್ತದೆ, ಲಾ ಅಂಡ್ ಆರ್ಡರ್ ಕ್ರಿಯೇಟ್ ಆಗುತ್ತೆ. ಆಗ ನಾವೇನ್ ಮಾಡ್ತೀವಿ, ಆ ಜಿಲ್ಲೆಗೆ ಅವರು ಹೋಗದಾಗೆ ಅವ್ರನ್ನ ತಡಿತೀವಿ, ಬ್ಯಾನ್ ಮಾಡ್ತೀವಿ. ಎಷ್ಟು ದಿವಸ ಬ್ಯಾನ್ ಮಾಡಕ್ಕಾಗುತ್ತೆ? ಎಷ್ಟು ಸಾರಿ ಬ್ಯಾನ್ ಮಾಡಕ್ಕಾಗುತ್ತೆ? ಅನ್ಲೆಸ್ ನಾವು ಅರ್ಥ ಮಾಡ್ಕೊಳ್ಳೋದಿದ್ರೆ, ನಾವು ಸಮಾಜದಲ್ಲಿ ತಿದ್ಕೊಳ್ಳೋದಿದ್ರೆ, ನಾವೆಲ್ಲರೂ ಒಂದು ಮಲ್ಟಿಕಲ್ಚರಲ್ ಸೊಸೈಟಿ ಇದು ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಳದೆ ಇದ್ರೆ ಎಷ್ಟು ದಿವಸ ನಾವು ಬ್ಯಾನ್ ಮಾಡಿ ಇಟ್ಕೊಳ್ಳೋಕ್ಕಾಗ್ತದೆ? ಅದಕ್ಕಾಗಿ ಕಾನೂನಿನ ಅವಶ್ಯಕತೆ, ಕಾನೂನಾದ್ರೂ ಇದ್ರೆ, ಹೌದಪ್ಪ ಕಾನೂನಲ್ಲಿ ಹೀಗಿದೆ ಅಂತೇಳಿ ಇದ್ರೆ ಆ ಕಾನೂನು ಬಹುಶಃ ತಡಿಬಹುದೇನೋ ಅನ್ನುವಂತ ಕಲ್ಪನೆಯಿಂದ ಈ ಬಿಲ್ ಅನ್ನು ನಾವು ತಂದಿದ್ದೇವೆ. ಇದರಲ್ಲಿ ಮಾನ್ಯ ಅಧ್ಯಕ್ಷರೇ, ಪನಿಷ್ಮೆಂಟ್ ಕ್ಲಾಸ್ ಇದು ಒಂದು ಸ್ವಲ್ಪ ಒಂದು ಕರೆಕ್ಷನ್ ಆಗುತ್ತೆ, ಅದು ಅಮೆಂಡ್ಮೆಂಟ್ ಹೇಳ್ತೇನೆ. ಕಮಿಟ್ಸ್ ಹೇಟ್ ಕ್ರೈಮ್ ಶೆಲ್ ಬಿ ಪನಿಷ್ಡ್ with imprisonment for a term which shall not be less than 1 year, which may be extended to 7 years with a fine of 50,000. ಆಮೇಲೆ ಇನ್ನೊಂದು 2 ಸಾರಿ ಅಥವಾ 3 ಸಾರಿ ಸಬ್ಸಿಕ್ವೆಂಟ್ ಆಗಿ ಮಾಡಿದ್ರೆ, ಆ ರಿಪಿಟೇಟಿವ್ ಅಫೆನ್ಸಸ್ ಇದ್ರೆ ಆ ಪನಿಷ್ಮೆಂಟ್ ಅನ್ನ ನಾವು 2 ವರ್ಷ ಮತ್ತು 1 ಲಕ್ಷ ರೂಪಾಯಿ ಫೈನ್, ಏನು 50,000 ಇರೋದು. ಇಲ್ಲಿ ಒಂದು ಕರೆಕ್ಷನ್ ಏನಂದ್ರೆ ವಿಚ್ ಮೇ ಎಕ್ಸ್ಟೆಂಡ್ ಟು 10 years ಅಂತ ಇದೆ, ಅದನ್ನ ತೆಗೆದು ಬಿಡ್ತೇನೆ ನಾವು. 7 ವರ್ಷ ಸಾಕು ಅಂತ ಹೇಳಿದ್ದಾರೆ. ಅದು ಯಾಕಂದ್ರೆ ಆ ಕಾನೂನಿನ ಚೌಕಟ್ಟಿನಲ್ಲಿ ಅದನ್ನ ನಾವು ನೋಡಬೇಕಾಗ್ತದೆ. ಅದಕ್ಕೆ ಆ ಎಕ್ಸ್ಟೆಂಡೆಡ್ ಟು 10 years ಅದನ್ನ ಚೇಂಜ್ ಮಾಡಬೇಕಾಗ್ತದೆ ಮಾನ್ಯ ಅಧ್ಯಕ್ಷರೇ. ಅದನ್ನ ಅಮೆಂಡ್ಮೆಂಟ್ ಅನ್ನ ನಾನು ತಮ್ಮ ಸದನ ಅಪ್ರೂವಲ್ ಆದ್ಮೇಲೆ ನಾನು ಅದನ್ನ ಸೇರಿಸ್ಕೊಳ್ಳೋದಕ್ಕೆ ಮನವಿಯನ್ನು ಮಾಡ್ತೇನೆ. ಇಲ್ಲ ಸಬ್ಸಿಕ್ವೆಂಟ್ ಆದ್ರೆ 2 years, ಈಗ ಎಕ್ಸ್ಟೆಂಡೆಡ್ ಟು 7 years. ಆಮೇಲೆ ಇಟ್ ಈಸ್ ಆಲ್ಸೋ ದಿ ಅಫೆನ್ಸ್ ಅಂಡರ್ ದಿಸ್ ಆಕ್ಟ್ ಶೆಲ್ ಬಿ ಕಾಗ್ನಿಸಬಲ್, ನಾನ್ ಬೇಲಬಲ್, ಟ್ರಯಬಲ್ ಬೈ ದಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ದಿ ಫಸ್ಟ್ ಕ್ಲಾಸ್. ಸೊ ಅದನ್ನು ಕೂಡ ಈಗ ಸೇರಿಸಿಕೊಂಡಿದ್ದೇವೆ. ಆಮೇಲೆ ಇತ್ತೀಚೆಗೆ ಯಾವ ರೀತಿಯಲ್ಲಿ as being for the public good on the ground of books, pamphlets, paper, writing, drawings, painting, representations or figure is in the interest of science, literature, art or learning other subjects of general concern. ಇದು ಈ ಏರಿಯಾಸ್ ಅಲ್ಲಿ ಇರ್ತಕ್ಕಂಥವು ಅಂತೇಳಿ ಅದನ್ನು ಕೂಡ ಮೆನ್ಷನ್ ಮಾಡಿದ್ದೇನೆ. ಆಮೇಲೆ ಆರ್ಗನೈಸೇಷನ್ಸ್, ಒಂದು ವೇಳೆ ಆರ್ಗನೈಸೇಷನ್ಸ್ ಮಾಡಿದ್ರೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳು ಮಾಡಿದ್ರೆ, ಇಫ್ ದಿ ಪರ್ಸನ್ ಕಮಿಟಿಂಗ್ ಅನ್ ಅಫೆನ್ಸ್ ಅಂಡರ್ ದಿಸ್ ಆಕ್ಟ್ ಈಸ್ an organization or an institution, every person who at the time of offense committed was in charge of and was responsible to such organization or institution for the conduct of the business of the same, as well as such organization or institution shall be deemed to be guilty of the offence, shall be liable to proceed against punishable accordingly. ಒಂದು ವೇಳೆ ಆರ್ಗನೈಸೇಷನ್ ನಲ್ಲಿ ಇರ್ತಕ್ಕಂಥವ್ರು, ಮುಖ್ಯಸ್ಥರು, ಇದು ಇನ್ಸಿಡೆಂಟ್ ಆಗುವಾಗ ಜೊತೆಯಲ್ಲಿದ್ದಂಥವ್ರು ಅಂತ ಹೇಳಿ ಅದರ ಅರ್ಥ. ನಾವು ಆ ರೀತಿ ತಂದಿಲ್ಲ, ನಾವು ಪೊಲಿಟಿಕಲ್ ಪಾರ್ಟೀಸ್ ಅಂತ ತಂದಿಲ್ಲ. ಆರ್ಗನೈಸೇಷನ್ ಅಂದ್ರೆ ಅದು ಕವರ್ ಆಗುತ್ತೆ ಅಂತ. ಕರೆಕ್ಟ್ ಆಯ್ತಾ? ಇಲ್ಲ, ಅದನ್ನ ಪೊಲಿಟಿಕಲ್ ಪಾರ್ಟಿ ಅಂತ, ಆರ್ಗನೈಸೇಷನ್ ಪೊಲಿಟಿಕಲ್ ಪಾರ್ಟಿ ಅಲ್ಲ ಅಂತ ಹೇಳ್ಬಿಟ್ರು ಆಯ್ತು. ನೋಡಿ, ಈ ಮೊಸರ ಕಲ್ಲು ಹುಡಿಯಕ್ಕೆ ಹೋದ್ರೆ ನಾನೇನ್ ಮಾಡ್ಬೇಕು? ನೇರವಾಗಿ ಕಲ್ಲ ಇದ್ರೆ ಪರವಾಗಿಲ್ಲ. ಆದ್ರಿಂದ ಆರ್ಗನೈಸೇಷನ್ ಆರ್ ಇನ್ಸ್ಟಿಟ್ಯೂಷನ್ ಮೀನ್ಸ್ ಇಟ್ ಇನ್ಕ್ಲೂಡ್ಸ್ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ವೆದರ್ ರಿಜಿಸ್ಟರ್ಡ್ ಆರ್ ನಾಟ್. ಕೆಲವು ಟೈಮ್ನಲ್ಲಿ ಅನ್ರಿಜಿಸ್ಟರ್ಡ್ ಇರುತ್ತೆ, ಅದಕ್ಕೆ ರಿಜಿಸ್ಟರ್ಡ್ ಆಗಲಿ ಅನ್ರಿಜಿಸ್ಟರ್ಡ್ ಆಗಲಿ ಅದು ಗೊತ್ತಾಯ್ತು ತಮಗೆ.
ಇಲ್ಲ ಅದಕ್ಕೆ ಪವರ್ ಟು ಬ್ಲಾಕ್ ಆರ್ ರಿಮೂವ್ ದಿ ಹೇಟ್ ಕ್ರೈಮ್ ಮೆಟೀರಿಯಲ್ಸ್ designated officer as notified by the state government shall have the power to direct any service provider, intermediaries, person or entity to block or remove the hate crime materials from its domain, including electronic media. Electronic media ಎಲ್ಲ ತಾವು ನೋಡಿದಿರಿ, ಇತ್ತೀಚೆಗೆ ಅದು ಹೆಚ್ಚೆಚ್ಚೆ ಮಾಡ್ತಾರೆ. ಸ್ವಲ್ಪ ಇದ್ರೆ ಅದನ್ನ ಇನ್ನು ಜಾಸ್ತಿ ಮಾಡ್ತಕ್ಕಂಥದ್ದನ್ನ ಮಾಡ್ತಾರೆ. ಅದಕ್ಕೋಸ್ಕರ ಇನ್ಕ್ಲೂಡಿಂಗ್ ದಿ ಎಲೆಕ್ಟ್ರಾನಿಕ್ ಮೀಡಿಯಾ ಅದನ್ನ ತಗೊಂಡು ಬಂದಿದ್ದೇವೆ. ಎಲೆಕ್ಟ್ರಾನಿಕ್ ಮೀಡಿಯಾ ಅಂದ್ರೆ ಅದು ಕವರ್ ಆಗ್ಬಿಡುತ್ತೆ. ಯೂಟ್ಯೂಬರ್ಸ್ ಕವರ್ ಆಗ್ತಾರೆ, ಎಲ್ಲರೂ ಕವರ್ ಆಗ್ತಾರೆ. ಎಲ್ಲ ಪರ್ಟಿಕ್ಯುಲರ್ ಅಂತ ಮಾಡಕ್ ಆಗೋದೇ ಇಲ್ಲ. ಯಾಕಂದ್ರೆ ನಾವು ಯಾವುದೋ ಒಂದು ಪರ್ಟಿಕ್ಯುಲರ್ ಅಂತ ಮಾಡಿದ್ರೆ ಒಂದು ಚಾನೆಲ್ ಅಂತ ಹೇಳಿದ್ರೆ ನೆಕ್ಸ್ಟ್ ಚಾನೆಲ್ನವ್ರು ಮಾಡ್ತಾರೆ. ಅದೇ ಚಾನೆಲ್ ಬೇರೆ ಹೆಸರು ಇಟ್ಕೊಂಡು ಮಾಡ್ತಾರೆ. ಯೂಟ್ಯೂಬ್ ಚಾನಲ್ಸ್, ಸಾರಿ ಯೂಟ್ಯೂಬ್ ಚಾನಲ್ ಅದೇ ಎಲೆಕ್ಟ್ರಾನಿಕ್ ಮೀಡಿಯಾನಲ್ಲಿ ಬಂದ್ಬಿಡುತ್ತೆ. ಆದ್ರಿಂದ ಇದು ಬಹಳ ದೊಡ್ಡ ಬದಲಾವಣೆ ತರುತ್ತೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಆದರೆ ಜನ ಅರ್ಥ ಮಾಡಿಕೊಂಡು ಅದನ್ನ ಈ ಒಂದು ಕಾನೂನು ಇದೆ ಈ ರೀತಿ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಅದರಿಂದ ತೊಂದರೆ ಸಮಾಜದಲ್ಲಿ ಆಗೋದಿಲ್ಲ ಅಂತ ಹೇಳಿ ಅನ್ಕೊಳ್ತೇನೆ. ಆಮೇಲೆ ಪವರ್ ಟು ಮೇಕ್ ರೂಲ್ಸ್ ಅನ್ನ ಕೆಲವು ರೂಲ್ಸ್ ಮಾಡ್ಕೊಳ್ತೀವಿ ಎನ್ನುವಾಗ ಆ ರೂಲ್ಸ್ ಗಳನ್ನ ನಾವು ಆನಂತರ ಮತ್ತೆ ರೂಲ್ಸ್ ಮಾಡಿ ಸದನಕ್ಕೆ ತರ್ತಕ್ಕಂಥ ಕೆಲಸ ಆಗಬೇಕು, ಅದನ್ನು ಮಾಡ್ಕೊಳ್ತೀವಿ. ಇದಿಷ್ಟೇ ಹೆಚ್ಚು ಏನಿಲ್ಲ ಮಾನ್ಯ ಅಧ್ಯಕ್ಷರೇ. ಇದನ್ನ ಮಾನ್ಯ ಏನೋ ಹೇಟ್ ಸ್ಪೀಚ್ ಕಾನೂನು ತರ್ತಾರೆ, ಏನೋ ಆಗ್ಬಿಡುತ್ತೆ. ನನಗೆ ಮಾಧ್ಯಮದವರು ಏನು ಹೇಟ್ ಸ್ಪೀಚ್ ತರ್ತೀರ, ಹೇಟ್ ಸ್ಪೀಚ್ ಏನ್ ನನಗೆ ಅರ್ಥ ನಾನು ಯಾಕಪ್ಪ ಏನು ಇಷ್ಟೊಂದು ಎಕ್ಸೈಟ್ ಆಗ್ಬಿಟ್ಟಿದ್ದೀರಲ್ಲ ನೀವೆಲ್ಲ ಅಂತ ಹೇಳಿದೆ. ಬಹಳ ಎಕ್ಸೈಟ್ ಆಗ್ಬಿಟ್ಟಿದ್ರು. ನನಗೆ ಅಡ್ಡ ಹಾಕೊಂಡು ಅಲ್ಲೆಲ್ಲ ಎಲ್ಲ ಮೂತಿಗೆ ಬಂದು ಹಿಡಿತಾ ಇದ್ರು. ನಾನು ಇದೇನಪ್ಪ ಇದು ಫಸ್ಟ್ ಅವರೇ ಮಾಡ್ತಾರಂತ ನಿಮ್ಮ ಅಭಿಪ್ರಾಯ? ಆಲ್ರೆಡಿ ದ್ವೇಷ ಸಾಧಿಸುವಂತ ಪುಸ್ತಕಗಳನ್ನ ಕೋಟ್ ಮಾಡಿದ್ರೆ, ಆಲ್ರೆಡಿ ಮುದ್ರಣ ಆಗಿರುವಂತ ಆಲ್ರೆಡಿ ಮುದ್ರಣ ಆಗಿರುವಂತ ಯಾವ್ದಾದ್ರು ಪುಸ್ತಕಗಳು, ಯಾವ್ದಾದ್ರು ಗ್ರಂಥಗಳು, ಅದರಲ್ಲಿ ದ್ವೇಷವನ್ನು ಉಂಟು ಮಾಡುವಂತದ್ದನ್ನ ಕೋಟ್ ಮಾಡಿದ್ರೆ ಇದರಲ್ಲಿ ಆಕ್ಟ್ ಅಲ್ಲಿ ಬರುತ್ತದೆ ನಿಮ್ಗೆ? ಯಾವ್ದೋ ಗ್ರಂಥನ ಕೋಟ್ ಮಾಡ್ತೀವಪ್ಪ, ಅದರಲ್ಲಿ ದ್ವೇಷನ ಉದ್ಭವಿಸುವಂತ ಮಾತುಗಳಿದೆ, ಅದರಲ್ಲಿ ಅದನ್ನ ಕೋಟ್ ಮಾಡ್ತೀವಿ. ಅವಾಗ ನೀವು ಕೇಳಿಸ್ಕೊಂಡ್ರೇನೋ ಗೊತ್ತಾಗ್ಲಿಲ್ಲ. ದಿ ಸೆಡ್ ಪ್ರಾವಿಷನ್ ಶೆಲ್ ನಾಟ್ ಎಕ್ಸ್ಟೆಂಡ್ ಟು ಎನಿ ಬುಕ್, ಪಾಂಪ್ಲೆಟ್, ಪೇಪರ್, ರೈಟಿಂಗ್, ಡ್ರಾಯಿಂಗ್, painting, representation or figure in electronic form or otherwise publication of which is proved to be justified as being for the public good on the ground of such book. ಅಂದ್ರೆ ಏನ್ ಅರ್ಥ ಅಂದ್ರೆ, ಆ ಹಳೆ ಪುಸ್ತಕದಲ್ಲೂ ಕೂಡ ಅದಿದ್ರೆ ಅದು ಕೂಡ ಕವರ್ ಆಗುತ್ತೆ. ಹಿಂದೆ ಏನ್ ಪ್ರಿಂಟ್ ಆಗಿದೆ, ತಾವು ಹೇಳಿದ್ರೆ ಪ್ರಿಂಟ್ ಆಗೋಗ್ಬಿಟ್ಟಿದೆಯಲ್ಲ, ಈಗೇನ್ ಮಾಡೋದು? ಈವನ್ ದಟ್ ಬುಕ್ ವಿಲ್ ಬಿ ಟೇಕನ್ ಕೇರ್ ಇದರಲ್ಲಿ. ಯಾಕೆಂದ್ರೆ ಅದನ್ನ ಹಂಗೆ ಬಿಟ್ರೆ ಅದು ಹಳೆ ಪಬ್ಲಿಕೇಶನ್ ಅದು ಅಂತ ಹೇಳ್ತಾರೆ. ಸೊ ದಟ್ ಓಲ್ಡ್ ಪಬ್ಲಿಕೇಶನ್ ಆಲ್ಸೋ ವಿಲ್ ಬಿ ಅಟ್ರಾಕ್ಟೆಡ್ ಇನ್ ದಿಸ್. ಇಲ್ಲದೆ ಇದ್ರೆ ಹಳೆ ಪಬ್ಲಿಕೇಶನ್ ಅಂತ ಹೇಳ್ಕೊಂಡು ಅವರು ಹೊಸ ಪ್ರಿಂಟ್ ಮಾಡ್ತಾರೆ. ಹಳೆ ಪಬ್ಲಿಕೇಶನ್ ಅಂತ ಹೇಳ್ಕೊಂಡು ಏನ್ ಡೇಟ್ ಹಾಕಕ್ ಬರೋದಿಲ್ವಾ? ಹಿಂದ್ಗಡೆ ಡೇಟ್ ಹಾಕಕ್ ಬರಲ್ವಾ? ಅದಕ್ಕೆ ಅದು ಕವರ್ ಆಗ್ತದೆ. ದಟ್ ಈಸ್ ವೈ ದಿಸ್ ಪ್ರಾವಿಷನ್. ಇದರ ಮುಂದಾಲೋಚನೆ ಇಲ್ಲದೆ ಮಾಡ್ತಾ ಇದ್ದೀರಿ. ಇದು ಬಹಳ ದೊಡ್ಡ ಅಪಾಯವನ್ನ ಸೂಚಿಸ್ತಾ ಇದೆ. ನಾನು ಯಾವ ಗ್ರಂಥ ಏನು ಅನ್ನೋದನ್ನ ಆಮೇಲೆ ಕೋಟ್ ಮಾಡ್ತೇನೆ, ಆದ್ರೆ ಇದು ಬಹಳ ಅಪಾಯದ ಸೂಚನೆಯನ್ನು ತೋರಿಸ್ತಾ ಇದೆ. ಅಲ್ಲ, ಯಾವ್ದಾದ್ರು ಇರ್ಲಿ, ತಾವು ಅನೇಕ ಸಂದರ್ಭದಲ್ಲಿ ಫೆಡರಲ್ ಸಿಸ್ಟಮ್ ಬಗ್ಗೆ ಒಂದು ನಿಮಿಷ ಮುಗಿಸ್ಬಿಡ್ತೀನಿ, ಆಗೋಯ್ತು, ಮುಗಿಸೇ ಬಿಡ್ತೀನಿ. ಯಾರು ಮುಗಿಸ್ತೀರಾ? ಅಲ್ಲ, ವಿರೋಧ ಪಕ್ಷ ಮುಗಿಸಕ್ ತಂದಿರೋದು ವಿರೋಧ ಪಕ್ಷ. ಆಯ್ತಾಯ್ತು ಮಾನ್ಯ ಸಭಾಪತಿಗಳೇ, ಅದಕ್ಕೆ ಈ ಶಬ್ದನು ಎಲ್ಲೋ ದ್ವೇಷಕ್ಕೆ ಪ್ರಚೋದನೆ ಕೊಡ್ತದೆ. ಮುಗಿಸೇ ಬಿಡ್ತೀರಿ ನಮ್ಮನ್ನಂತ. ಬಿಲ್ ಆಕ್ಟ್ ಪಾಸ್ ಇಲ್ಲಪ್ಪ, ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಯು ಟೇಕ್ ಇಟ್. ಅದರಿಂದ ಮಾನ್ಯ ಅಧ್ಯಕ್ಷರೇ, ಯಾರು ಹಿಂದೆ ಯಾವುದೋ ಒಂದು ಪುಸ್ತಕದಲ್ಲಿ ಬರೆದಿರ್ತಾರೆ ಅದನ್ನ ಈಗ ಮತ್ತೆ ರಿಪ್ರೊಡ್ಯೂಸ್ ಮಾಡಿ ಪಬ್ಲಿಕೇಶನ್ಸ್ ಮಾಡಕ್ಕೆ, ರೀಪ್ರಿಂಟ್ ಮಾಡಕ್ಕೆ ಏನಾಗಿದೆ? ಅದು ಕೂಡ ಸಾಧ್ಯ ಇಲ್ಲ. ಅಂಥದ್ದನ್ನು ಬ್ಯಾನ್ ಮಾಡೋ ಅಂತ ಪ್ರಕ್ರಿಯೆನೂ ಕೂಡ ಇದ್ರೊಳಗಡೆನೆ ಬರುತ್ತೆ ಅನ್ನೋದನ್ನ ಹೇಳ್ತೀನಿ. ತಾವು ನನಗೆ ಅರ್ಥ ಆಯ್ತು, ತಾವು ಹೇಳಿದ್ದು ಸ್ವಲ್ಪ ಯೋಚನೆ ಮಾಡಿದೆ ನಾನು. ಅದಕ್ಕೆ ಗೃಹ ಇಲಾಖೆ ಕೊಟ್ಟಿದ್ದಾರೆ ತಮಗೆ, ರಿಯಾಕ್ಟ್ ಮಾಡಿದ್ದಿಲ್ಲ. ಗೃಹ ಇಲಾಖೆಯನ್ನು ಅದಕ್ಕೆ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು.
ಆಯ್ತು. ಇಲ್ಲ, ಕೆಲವು ಇದೆ, ಆದ್ರೆ NSS ನಲ್ಲಿ ಕವರ್ ಆಗಲ್ವಾ? ಇಲ್ಲ ಇಲ್ಲ ಇಲ್ಲ, ಅದೇನಾಗಿದೆ ಅಂದ್ರೆ ಯಾವುದು BNSS ಅಲ್ಲಿ ಕವರ್ ಆಗೋದಿಲ್ಲ ಅದನ್ನ ನಾವು ಇಲ್ಲಿ ತರಬೇಕಾಗಿದೆ. ಅದಕ್ಕೆ IT ಆಕ್ಟ್ ಅಧ್ಯಕ್ಷರೇ ತಾವು ಮಾತಾಡ್ತೀರಿ, ಮಾತಾಡಿ.